ಸಲುವಾಗಿ ಕನ್ನಡಪರ ಸಂಘಟನೆಗಳು ರೊಚ್ಚಿಗೆ ಇದ್ದಾರೆ. ಹೀಗಾಗಿ ಸಭೆ ಮಾಡ್ತಾರೆ. ಒಂದ್ ಕಡೆ ಸರ್ಕಾರಕ್ಕೆ ಎಚ್ಚರಿಕೆ ಸಹ ನೀಡಿದ್ದಾರೆ. ಯಾಕಂದ್ರೆ ಬೆಳಗಾವಿಯಲ್ಲಿ ಕನ್ನಡ ಕಂಡಕ್ಟರ್ಗೆ ಒಂದ್ ಕಡೆ ಮಹಾರಾಷ್ಟ್ರ ಕೊಂಡವರು ಒಂದ್ ಕಡೆ ದೌರ್ಜನ್ಯ ಎಸಗಿದ್ದಾರೆ, ಅಲ್ಲೇ ಮಾಡಿದ್ದಾರೆ. ಈ ಒಂದು ವಿಚಾರಕ್ಕೆ ಕನ್ನಡಪರ ಸಂಘಟನೆಗಳು ಆಕ್ರೋಶ ಜೊತೆಗೆ ಹೋರಾಟಕ್ಕೆ ಕರೆ ಕೊಟ್ಟಿದ್ದಾರೆ. ನಮ್ಮ ಜೊತೆಗೆ ಕನ್ನಡಪರ ಸಂಘಟನೆಗಳಿದ್ದಾರೆ, ಬಂದು ಮಾತಾಡ್ಕೊಂಡು ಹಮ್ಮಿಕೊಂಡಿದ್ದಾರೆ. ಸರ್, ಒಂದ್ ಕಡೆ ಸರ್ಕಾರಕ್ಕೆ ಎಚ್ಚರಿಕೆ, ಮತ್ತೊಂದ್ ಕಡೆ 28ನೇ ಸಭೆಯಲ್ಲಿ ಈ ನಿರ್ಧಾರ ಆಗುತ್ತೆ. ಹೋರಾಟ ಯಾವ ರೀತಿ ಇರುತ್ತಂತ 28ನೇ ತಾರೀಕು ನಡೆಯುವ ಸಭೆ ಬಹಳ ನಿರ್ಣಯವಾದ ಸಭೆ. ಇಡೀ ಎಲ್ಲ ಕನ್ನಡಪರ ಸಂಘಟನೆಗಳು ಸೇರ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಅದು ಒಂದು ಎಚ್ಚರಿಕೆಯ ಗಂಟೆ ಆ ಸಭೆ ಆಗುತ್ತೆ. ಅದಕ್ಕೆ ನಾವು ಬಹಳ ಗಂಭೀರವಾಗಿ ಚಿಂತನೆ ಮಾಡ್ತೀವಿ. ಸರ್, ಸರ್ಕಾರ ಮಾತ್ರ ಇದುವರೆಗೂ ಪ್ರತಿಕ್ರಿಯೆ ಒಂದು ಕಡೆ ಸಿದ್ದರಾಮಯ್ಯ ಅವರು ಮಾತಾಡ್ತಿಲ್ಲ, ಮತ್ತು ಬೆಳಗಾವಿ ರಾಜಕೀಯ ನಾಯಕರು ಸಹ ಅದಕ್ಕೆ ಸ್ಪಂದನೆ ನೀಡ್ತಿಲ್ಲ ಈ ಒಂದು ವಿಚಾರಕ್ಕೆ. ಸರ್, ನಾನು ಆಗಲೇ ತಮ್ಗೆ ಹೇಳಿದೆ, ಯಾವ ರಾಜಕಾರಣಿಯೂ ಇದರ ಬಗ್ಗೆ ಮಾತಾಡ್ತಾ ಇಲ್ಲ. ಕಾರಣ ಏನು ಅಂದರೆ ಮರಾಠಿಯವರ ಓಟು ಬೇಕಾಗಿದೆ. ಆ ಓಟ್ಗೋಸ್ಕರ ಯಾರೂ ಮಾತಾಡ್ತಾ ಇಲ್ಲ. ಕನ್ನಡಪರ ಸಂಘಟನೆಗಳನ್ನ ಬಿಟ್ಟರೆ BJP ಆಗಲಿ, ಕಾಂಗ್ರೆಸ್ ಆಗಲಿ, JDS ಆಗಲಿ ಯಾವ ಪಾರ್ಟಿಯವರು ಮಾತನಾಡ್ತಾ ಇಲ್ಲ. ಸ್ವಲ್ಪ ಹೆಚ್ಚು ಕಡಿಮೆ ಎಲ್ಲ ಪಾರ್ಟಿಯವರು ಮರಾಠಿ ಏಜೆಂಟ್ರಾಗಿದೆ. ಯಾಕಂದ್ರೆ ಪದೇ ಪದೇ MS ಕೊಂಡ್ರು ದಾಳಿ ಮಾಡ್ತಾರೆ, ಅಪಮಾನ ಮಾಡ್ತಾರೆ. ಈ ಒಂದು ವಿಚಾರಕ್ಕೆ ಯಾವುದೂ ಇನ್ನೂ ಕ್ರಮ ಆಗಿಲ್ಲ. MS ನಿಷೇಧ ಮಾಡಕ್ ಹೋಗಿಲ್ಲ, ಒಂದ್ ಕಡೆ ಮಾಡ್ತು ಅಂತ ಹೇಳ್ತಾರೆ, ಇನ್ನೂ ಮಾಡಿಲ್ಲ. ಒಂದ್ ಕಡೆ ಪ್ರತಿಭಟನೆ ಮಾಡ್ತಾರೆ. ಈಗ ಬೊಮ್ಮಾಯಿ ತಮಗೆ ಗೊತ್ತಿರಬೇಕು, ಬಂದು ನಾವು ನಾಳೆ ಬೆಳಗ್ಗೆ ಬಂದು ಏನೇನೋ ಮಾಡಿ ಇವತ್ತು ಬೇಡಿ ಇವತ್ತು ರಾತ್ರಿ ನಾಳೆ ಬಂದಿತ್ತು. ಬೊಮ್ಮಾಯಿ ಕರೆದು ನಮ್ಮನ್ನೆಲ್ಲ ಮಾತನಾಡಿ ಖಂಡಿತ ನಾನು ನಿಷೇಧ ಮಾಡ್ತೀನಿ MS ಅಂತ ಹೇಳಿ ಇವತ್ತವರೆಗೂ ಅವರು ಮಾಡಲಿಲ್ಲ, ಅಧಿಕಾರ ಬಿಟ್ಟರು. ಸಿದ್ದರಾಮಯ್ಯವ್ರಿಗೆ ಬಂದು 2 ವರ್ಷ ಆಯಿತು, ಇತ್ತೀಚೆಗೆ ಅವರೂ ಮಾಡಿಲ್ಲ. ಈಗ ನಮ್ಮದು ಪ್ರಮುಖವಾದಂಥ ಬೇಡಿಕೆ MS ನಿಷೇಧ ಮಾಡಬೇಕು, MS ಗಡೀಪಾರು ಮಾಡಬೇಕು. ಮತ್ತೊಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ವಿಚಾರವಾಗಿ ಮಾತಾಡಿದ್ರು, ನಾವು ಬೆಳಗಾವಿ ಮಹಾರಾಷ್ಟ್ರ ಹೋಗ್ತೀನಂತ ಒಂದು ವಿಚಾರಕ್ಕೆ. ಹೌದೌದು, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವರಿಗೆ ಸ್ವಲ್ಪ ಮಹಾರಾಷ್ಟ್ರದ ಮೇಲೆ ಪ್ರೇಮ ನಾನು ನೋಡಿದ್ದೆ. ಭಾಳ ಹಿಂದವ್ರು ಏನು ಹೇಳಿದ್ರು ಅಂದರೆ, ಏನಾದರೂ ಸುಪ್ರೀಂ ಕೋರ್ಟ್ ಆಗಲಿ ಯಾವುದೇ ಆಗಲಿ ಮಹಾರಾಷ್ಟ್ರಕ್ಕೆ ಬೆಳಗಾವಿ ಸೇರಿಸ್ಬಿಟ್ರೆ ನಾನು ಮೊದಲು ಹೊರಟೋಗ್ತೀನಿ ಅಲ್ಲಿಗೆ ಎದ್ದಿದ್ರು. ನಾವು ಹೇಳ್ದೋ ಸೇರಿಸೋವರೆಗೂ ಇರಬೇಡಿ, ಈಗಲೇ ಹೊರಟೋಗಿ. ಈಗಲೂ ಅವ್ರಿಗೆ ಹೇಳ್ತೀವಿ, ಆ ಕಡೆ ಅವ್ರ ಪ್ರೀತಿ ಇದ್ದರೆ ಖಂಡಿತವಾಗಿ ಹೊರಟೋಗಿ ನಾವು ಅವ್ರನ್ನ ಗಡಿಯಲ್ಲಿ ಬಂದು ಗೌರವವಾಗಿ ಕಳಿಸ್ಬೇಕು. ಯಾಕಂದ್ರೆ ಸರ್, ನಮ್ಮ ರಾಜ್ಯ ಸಚಿವರು ಕರ್ನಾಟಕ ಬಗ್ಗೆ ಮಾತಾಡೋದ್ಬಿಟ್ಟು ಮಹಾರಾಷ್ಟ್ರ ಬಗ್ಗೆ ಮಾತಾಡ್ತಾರೆ. ಕೆಲವೊಂದು ತುಂಬ ಒಂದು ಕಡೆ ಆಕ್ರೋಶ ಈ ಒಂದು ವಿಷಯ ಕೇಳಿ ಬರ್ತಿದೆ. ಇದೇನಾಗಿದೆ ಅಂತಂದರೆ, ಮೊದಲು ಸ್ವಾಭಿಮಾನ ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ಪಾರ್ಟಿ ಅಲ್ಲ, ಸ್ವಾಭಿಮಾನ. ಅಧಿಕಾರ ಅಲ್ಲ, ಯಾರು ಓಟ್ ಕೊಡ್ತಾರೆ ಅಂತೇಳಿ ಅಧಿಕಾರ. ನಾನು ಸುಮಾರು 60 ವರ್ಷದಿಂದ ಕನ್ನಡ ಬಿಟ್ಟು ಹತ್ತಿತ್ತ ಅಳ್ಳಾಡಿಲ್ವಲ್ಲ ನಾವು. ನಮಗೂ ಬೇಕಾದಷ್ಟು ಓಟ್ ಕೊಡೋರಿದ್ರು, ಎತ್ತಕ್ಕೆ ಸೇರಿದ್ರು. ಈಗ ಅವ್ರಿಗೆ ಏನಾಗಿದೆ, ಓಟಿನ ರಾಜಕಾರಣ, ಅಧಿಕಾರದ ರಾಜಕಾರಣ, ಮರಾಠಿಯವ್ರ ಓಟು ಬೇಕಾಗಿದೆ. ಅದಕ್ಕಾಗಿ ಅವರು ಮರಾಠಿ ಏಜೆಂಟ್ರಾಗಿ ಬೆಳೆದಿದ್ದಾರೆ, ಬೆಳೀತಾ ಇದ್ದಾರೆ. ಅದಂದ್ರೆ ಶಿವಾಜಿ ಪ್ರತಿಮೆ ವಿಚಾರವಾಗಿ ಮಾತಾಡಿದ್ರೆ, ಯಾಕೆ ಕರ್ನಾಟಕದಲ್ಲಿ ತುಂಬಾ ಕಡೆ ಶಿವಾಜಿ ಪ್ರತಿಮೆಗಳಿದ್ದಾವೆ. ಮಹಾರಾಷ್ಟ್ರದಲ್ಲಿ ನಮ್ಮ ನಾಯಕರು, ನಮ್ಮ ಹೋರಾಟಗಾರರು ಯಾವ ಪ್ರತಿಮೆ ಅಂತ ಹೇಳ್ತಿದ್ದಾರೆ. ಮತ್ತೊಂದು ಕಡೆ ಶಿವಾಜಿ ಪಾತ್ರ ಸಹ ರಿಷಬ್ ಶೆಟ್ಟಿ ನಮ್ಮ ಕನ್ನಡ ನಟ ಮಾಡ್ತಿದ್ದಾರೆ. ಆ ಒಂದು ವಿಚಾರಕ್ಕೆ ಈಗ ಏನಂತಂದು ನನಗನ್ನಿಸು, ಈಗ ಎಲ್ಲರ ದೃಷ್ಟಿಯಲ್ಲಿ ನಾವು ನೋಡಿದಾಗ ಇಡೀ ಮಹಾರಾಷ್ಟ್ರನೇ ಎಲ್ಲ ಜಿಲ್ಲೆಗಳನ್ನು ನಾವು ಸುತ್ತಕೊಂಡು ಬಂದರೆ, ಕರ್ನಾಟಕದ ಸಂಗೊಳ್ಳಿ ರಾಯಣ್ಣ ಆಗಲಿ, ಕಿತ್ತೂರು ರಾಣಿ ಚೆನ್ನಮ್ಮನಾಗಲಿ, ಬೆಳವಾಡಿ ಮಲ್ಲಮ್ಮ ಆಗಲಿ, ಬಸವಣ್ಣನಾಗಲಿ, ರಾಷ್ಟ್ರಕವಿ ಕುವೆಂಪು ಆಗಲಿ, ಯಾರಿಗಾದ್ರೂ ಒಬ್ಬರದು ಅಲ್ಲಿ ಒಂದು 4 ಕಡೆ ಕನಿಷ್ಠ ನಮ್ಮ ಗಡಿ ಸೊಲ್ಲಾಪುರ, ಅಕ್ಕಲಕೋಟೆ, ಗಡೇಂಗ್ಲೇಜ ಅಲ್ಲಾದರೂ ಹಾಕ್ಬೇಕಲ್ಲ, ಅಲ್ಲೂ ಇಲ್ಲ. ನಮ್ಮಲ್ಲಿ ಮಾತ್ರ ಇದು ಯಾವ ರೀತಿ ನ್ಯಾಯ? ಇದನ್ನು ಸ್ವಲ್ಪ ಮಹಾರಾಷ್ಟ್ರ ಸರ್ಕಾರದವರು ಚಿಂತನೆ ಮಾಡಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯದ ಮಹಾಮಹಿಮರುಗಳ ಪ್ರತಿಮೆಗಳನ್ನು ಅವರು ಹಾಕಬೇಕು ಅಂತೇಳಿ ತೀವ್ರವಾಗಿ
ಒತ್ತಾಯ ಮಾಡ್ತಾರೆ. ಕೊನೆಯ ಪ್ರಶ್ನೆ, ಶಿವಾಜಿಯವರ ಮೂವಿಯನ್ನ ರಿಷಬ್ ಶೆಟ್ಟಿ ಅವರು ಸಹ ಮಾಡ್ತಿದ್ದಾರೆ, ನೀವು ಸಹ ಏನಿದ್ದೀರಿ ಕರ್ನಾಟಕದವರು? ನಾನು ಅದೆಲ್ಲೋ ಪೇಪರಲ್ಲಿ ನೋಡಿದೆ, ಅವರು ಶಿವಾಜಿ ಪ್ರತಿಮೆ ಮಾಡ್ತೀವಿ ಅಂತ ಪೇಪರಲ್ಲಿ ನೋಡಿದೆ. ಅದೇನು ಅಂತ ಇನ್ನು ಶಿವಾಜಿ ಪಾತ್ರ. ಪಾತ್ರ ಶಿವಾಜಿ ಪಾತ್ರ ಮಾಡ್ತೀವಿ ಅಂತ ನೋಡಿದೆ. ಅದು ಅವರು ಶಿವಾಜಿ ಪಾತ್ರ ಮಾಡೋದು ನನಗೇ ನಡೆಸ್ತಿಲ್ಲ, ಅದು ಗೌರವ ತರಲಿಲ್ಲ. ಅದು ಬಹಳ ಅತ್ಯಂತ ನೋವಿನ ಪ್ರಸಂಗ. ಏಕೆಂದರೆ ಶಿವಾಜಿ, ಬೆಳವಾಡಿ ಮಲ್ಲಮ್ಮ ಅವ್ರದ್ದೆಲ್ಲ ಆ ಯುದ್ಧ ನಡೆದಿರ್ತಕ್ಕಿದೆಲ್ಲ ನೋಡಿದಾಗ ನಮ್ಗೆ ಬಹಳ ನೋವಾಗುತ್ತೆ. ನಾಳೆ ಶಿವಾಜಿ ಅಂತಾರೆ, ನಾಳೆ ಇನ್ಯಾರ್ದೋ ಮಾಡ್ತಾರೆ. ಕರ್ನಾಟಕ ರಾಜ್ಯದಲ್ಲಿ ಯಾರು ಹೇಳೋರು ಕೇಳೋರು ಇಲ್ಲ ಅನ್ನೋದಾಗಿದೆ. ಈಗಲೇ ಪರಭಾಷೆಗಳ ಚಿತ್ರದ ದಾಳಿ ಏನು ತೀರ್ದಂಗೆ ಆಗಿದೆ. ಕನ್ನಡ ಚಿತ್ರಗಳು ನೆಲ ಕಚ್ಚುತ್ತಾ ಇವೆ. ಎಲ್ಲ ಮಹಲ್ಗಳು ಪರಭಾಷೆ ಚಿತ್ರಗಳು ಏನು ಓದಿಸಿದ್ದಾಗಿದೆ. ಅಂಥದ್ದಲ್ಲಿ ಪಕ್ಕದಲ್ಲೇ ಇದ್ದಾರೆ ನೋಡಿ, ನಮ್ಮ ಚೇಂಬರ್ ಅಧ್ಯಕ್ಷರಾಗಿದ್ದವರು, ಅವ್ರ ಗತಿ ಏನಾಗಿದೆ ಅದನ್ನು ಹೇಳ್ಕೊಳ್ಳಂಗಿಲ್ಲ, ಆ ಪರಿಸ್ಥಿತಿ ಇದ್ದಾರೆ. ಆದ್ದರಿಂದ ಸ್ವಲ್ಪ ಶೆಟ್ಟರು ಕಾಂತಾರ ಚಿತ್ರ ತೆಗೆದ್ರು ಅಂತ ಹೆಸರು ಬಂತು ಅವರಿಗೆಲ್ಲ ಕಡೆ. ಕಾಂತಾರ 2 ಮಾಡ್ತಾರೆ ಸರ್. ಹಾ? ಕಾಂತಾರ 2 ಸಹ ಮಾಡ್ತಾರೆ. ಕಾಂತಾರ 2ನಾರು ಮಾಡಲಿ, ಕಾಂತಾರ 3ನಾರು ಮಾಡಲಿ, ಶಿವಾಜಿ ಬೇಡ ಅಷ್ಟೇ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಪಟ್ಟಿ ಹೊಡಿಲ್ಲ.